ಬೇಗೂರಿನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಎಲ್ಲಿ ಏನಾಗಿದೆ ಅನ್ನೋದರ ಡೀಟೇಲ್ಸ್ ಇದೆ, ನೋಡ್ತಾ ಹೋಗೋಣ. ಡಂಪಿಂಗ್ ಯಾರ್ಡ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿರೋದ್ರ ಮಾಹಿತಿ ಸಿಗ್ತಾ ಇದೆ. 4 ಅಗ್ನಿಶಾಮಕ ವಾಹನಗಳಿಂದ ಬೆಂಕಿ ನಂದಿಸುವ ಕಾರ್ಯ ಆಗ್ತಾ ಇದೆ. ಸತತ 2 ಗಂಟೆಯ ನಂತರ ಬೆಂಕಿ ತಹಬದಿಗೆ ಬಂದಿದೆ. ಅಂದರೆ ಅನಾಹುತದ ಪರಿಣಾಮ ನಿಂತಿದೆ ಅನ್ನೋದ್ರ ಮಾಹಿತಿ ಸಿಗ್ತಾ ಇದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಡಂಪಿಂಗ್ ಯಾರ್ಡ್ ಅಂತ ಹೇಳಿದ್ರೆ ದೊಡ್ಡ ಜಾಗ ಇರುತ್ತೆ, ಕಸ ತಂದು ಸುರಿದಿರ್ತಾರೆ. ಇಷ್ಟು ಪ್ರಮಾಣದಲ್ಲಿ ಯಾಕೆ ನೀವು ವಿಜುವಲ್ಸ್ ನೋಡ್ತಾ ಇದ್ದೀರಾ? ಅಗ್ನಿಯ ಕೆನ್ನಾಲಿಗೆ ಯಾವ ಸ್ವರೂಪದಲ್ಲಿ ಚಾಚಿಕೊಂಡಿದೆ ಮತ್ತು ಎಲ್ಲಕ್ಕಿಂತ ಆಘಾತಕಾರಿ ಏನು ಗೊತ್ತಾ, ಅಲ್ಲಿ ಹೊರ ಬೀಳ್ತಾ ಇರುವಂತಹ ಅಥವಾ ಹೊರಸೂಸಲಾಗ್ತಾ ಇರುವಂತಹ ದಟ್ಟ ಹೊಗೆ ಇಡೀ ಪ್ರದೇಶವನ್ನು ಆವರಿಸಿದೆ. ಯಾರೋ ಕಿಡಿಗೇಡಿಗಳು ಹಚ್ಚಿಸಿರುವಂತಹ ಬೆಂಕಿ ಈ ಪ್ರಮಾಣದಲ್ಲಿ ಹಬ್ಬಿಕೊಂಡಿರೋದು ಕಾಣಿಸ್ತಾ ಇದೆ. ಏನಕ್ಕೆ ಈ ಪ್ರಮಾಣದಲ್ಲಿ ಅಂದರೆ ಪ್ಲಾಸ್ಟಿಕ್ ವಸ್ತುಗಳಿರುತ್ತೆ, ಆಮೇಲೆ ಕೆಮಿಕಲ್ಸ್ನೆಲ್ಲ ಬೇಕಾಬಿಟ್ಟಿಯಾಗಿ ಅಲ್ಲಿ ಡಂಪ್ ಮಾಡಿಬಿಟ್ಟಿರ್ತಾರೆ. ಅವೈಜ್ಞಾನಿಕವಾಗಿ ಕೆಲವು ವೇಸ್ಟ್ಗಳು ಮಿಕ್ಸ್ ಆಗಿರುತ್ತೆ. ಹೀಗಾಗಿ ಅದು ಇನ್ನಷ್ಟು ಬೆಂಕಿಯ ವ್ಯಾಪ್ತಿ ವಿಸ್ತರಣೆ ಆಗೋದಕ್ಕೆ ಕಾರಣ ಆಗುತ್ತೆ. ಇದರಿಂದ ಮೇನ್ ಪ್ರಾಬ್ಲಮ್ ಯಾರಿಗೆ ಅಂದರೆ ಈ ಡಂಪಿಂಗ್ ಯಾರ್ಡ್ ಸುತ್ತಮುತ್ತ ಇರುವಂತಹ ಜನರಿಗೆ ಉಸಿರುಗಟ್ಟಿಸುತ್ತೆ ಈ ಪಲ್ಯೂಟೆಡ್ ಏರ್. ಇಲ್ಲ ಅಗ್ನಿ ಅನಾಹುತ ಆಗಿಲ್ಲ ಅಂದರೂ ಸೀರಿಯಸ್ ಲಂಗ್ ಪ್ರಾಬ್ಲಮ್ಗಳಿಗೆ ಈ ವಿಷ ಅನಿಲ, ದಟ್ಟ ಹೊಗೆಯ ರೂಪದಲ್ಲಿರುವಂತಹ ವಿಷ ಅನಿಲ ಕಾರಣ ಆಗುತ್ತೆ. ಯಾಕಂದರೆ ಕಾರ್ಬನ್ ಮೊನಾಕ್ಸೈಡ್ ರಿಲೀಸ್ ಆಗೋದಲ್ಲಿ